ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯವನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಅದೇನಂತಂದರೆ ಜುಡಿಷಿಯಲ್ ಪ್ರಿಪ್ರೇಷನ್ ಏನಿದೆ, ಜುಡಿಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ನು ಅದು ಮೊದಲು ಹೇಗಿತ್ತು, ಮೊದಲು ಸ್ಟೂಡೆಂಟ್ಸ್ಗಳು ಯಾವ ರೀತಿ ಪ್ರಿಪೇರ್ ಆಗ್ತಿದ್ರು, ಈಗ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದಾರೆ, ಅಥವಾ ಆವಾಗಿನ ಸನ್ನಿವೇಶ ಏನು, ಆ ಸರ್ಕಮ್ಸ್ಟೆನ್ಸ್ಗಳು ಏನೇನಿತ್ತು, ಈಗಿನ ಸರ್ಕಮ್ಸ್ಟೆನ್ಸ್ಗಳು ಏನು ಇತ್ತು ಅಂತ ಹೇಳುವಂಥದ್ದು ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆ 2013 ಅಂತಂದರೆ ಯೂಶ್ವಲಿ ನಾನು ಆವಾಗ 2013, 14, 15 ಈ ಟೈಮಲ್ಲಿ ಜುಡಿಷಿಯಲ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ತಿದ್ದೆ. ಓಕೆ, ಸೊ ಇನ್ನೂ ಈಗ 2003 ಅಂತ ಹೇಳಿ ತೊಗೊಂಡ್ರೆ ಇನ್ನೂ ವ್ಯತ್ಯಾಸ ಇರುತ್ತೆ. ಬಟ್ ನಾನು ಇದರಲ್ಲಿ ಸಂಪೂರ್ಣವಾಗಿ ನನಗೆ ಪರಿಚಯ ಇರುವಂಥದ್ದು ಈ ಒಂದು ಆ ವರ್ಷ, ಆಗಿನ ಸ್ಥಿತಿ, ಆಗ ಹೇಗೆ ಪ್ರಿಪೇರ್ ಆಗ್ತಿದ್ರು ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ನನಗೆ ಅಂದಾಜು ಇರುವಂಥದ್ದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ವರ್ಷವನ್ನು ತೊಗೊಂಡಿದ್ದೇನೆ. ಹಾಗೂ ಇದು 2025ನೇ ವರ್ಷ ಇಸ್ವಿಯಲ್ಲಿ ಯಾವ ರೀತಿ ಸ್ಟೂಡೆಂಟ್ಸ್ಗಳು ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಅದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಓಕೆ, ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಏನು ಬದಲಾವಣೆ, ಏನು ಮೊದಲೇ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಫಸ್ಟ್ ಆಫ್ ಆಲ್ ನಾವು ಜುಡಿಷಿಯರಿ ಎಕ್ಸಾಮ್ ತಯಾರಿ ಮಾಡ್ಕೊಳ್ತೀವಿ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸ್ಟಡಿ ಮಾಡುವಂಥದ್ದು ಅಲ್ವಾ. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸ್ಟಡಿ ಮಾಡ್ತೀರಿ ಅಂತ ಆದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕಂತಂದರೆ ಆವಾಗ ಕ್ವಶನ್ ಪೇಪರ್ ಸಿಗ್ತಾನೆ ಇರಲಿಲ್ಲ ಆ ಟೈಮಲ್ಲಿ. ಓಕೆ, ನಮ್ಮ ಸೀನಿಯರ್ಸಿಂದ ಅಥವಾ ಲೈಕ್ ಯಾರ ಹತ್ತಾದರೂ ಕೇಳಿಕೊಂಡು ಪಡ್ಕೊಳ್ಬೇಕಿತ್ತು. ಈ ರೀತಿ ಈಗ ಏನು ಪ್ರತಿ ವೆಬ್ಸೈಟಲ್ಲೂ ಕೂಡ, ಈಗ ಹೈಕೋರ್ಟ್ ಆಫ್ ಕರ್ನಾಟಕದ ವೆಬ್ಸೈಟಲ್ಲಿ ಈಗ ಇಟ್ಸ್ ಈಸಿಲಿ ಅವೈಲೇಬಲ್. ಪ್ರತಿಯೊಂದು ಪ್ರಿಲಿಮ್ಸಿಂದ ಹಿಡಿದು ಕಳೆದ 10-12 ವರ್ಷದ ಪೇಪರ್ಸ್ಗಳು ಕೂಡ ಈಗ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಇದು ಅದೆಲ್ಲ ಕ್ವಶನ್ ಪೇಪರ್ಸ್ಗಳು ಅವೈಲೇಬಲ್ ಇದೆ. ಬಟ್ ಆಗ ಕ್ವಶನ್ ಪೇಪರ್ಸ್ಗಳೇ ಸಿಗ್ತಿರ್ಲಿಲ್ಲ. ಹೇಗೆ ಒಂದು ಕ್ವಶನ್ ಪೇಪರ್ ಸಿಕ್ಕಿದ್ರೆ ಸಾಕಿತ್ತು, ಪ್ಯಾಟರ್ನ್ ಹೇಗೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಓಕೆ, ಸೊ ಕ್ವಶನ್ ಪೇಪರ್ಸ್ ವೇರ್ ನಾಟ್ ಈಸಿಲಿ ಅವೈಲೇಬಲ್, ಬಹಳ ಕಷ್ಟ ಆಗಿತ್ತು. ಸೊ ಬೇಸಿಕ್ ಅದೇ ಸ್ಟೆಪ್ ಅಲ್ವಾ, ನಾವು ಏನಾದರೂ ಒಂದು ಪ್ರಿಪೇರ್ ಮಾಡಬೇಕಂತಂದರೆ ಬೇಸಿಕಲಿ ಇದೇ ಸ್ಟೆಪ್ ಆಗಿತ್ತು. ಕ್ವಶನ್ ಪೇಪರ್ಸ್ಗಳನ್ನ ಸ್ಟಡಿ ಮಾಡಬೇಕು, ಬಟ್ ಅದರದ್ದು ಆಪ್ಷನ್ ಇಲ್ಲ. ಸೊ ಏನು ಮಾಡೋದು ಅಂತ ಹೇಳುವಂಥದ್ದು. ಸೊ ಇದು ಒಂದು ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳ್ಬೋದು. ಹಾಗೆ ಇನ್ನೊಂದೇನಂತಂದರೆ ನೋಟಿಫಿಕೇಷನ್ ವಾಸ್ ನಾಟ್ ಲೈಕ್ ತುಂಬ ರೆಗ್ಯುಲರ್ ಆಗಿ ಏನು ಬರ್ತಿರಲಿಲ್ಲ ಆವಾಗ. ಆ ಸಮಯದಲ್ಲಿ ನಾನು 2013-14 ಅಂದರೆ ರೆಗ್ಯುಲರಿಗೆ ಬರ್ತಾ ಇದೆ. ಬಟ್ ಅದಕ್ಕಿಂತ ಮೊದಲು ಇಟ್ ವಾಸ್ ನಾಟ್ ವೆರಿ ಶ್ಯೂರ್, ಪ್ರತಿ ವರ್ಷದ ಥರ ಕ್ವಶನ್ ನೋಟಿಫೈ ಆಗ್ತಿರಲಿಲ್ಲ. ಸೊ ಸ್ಟೂಡೆಂಟ್ಸ್ ವೇರ್ ಅಂಡರ್ ಅನ್ಸರ್ಟನಿಟಿ. ನಾವು ಲೈಕ್ ನಾಟ್ ಫ್ರೀಕ್ವೆಂಟಾಗಿ ಅಷ್ಟು ಇರಲಿಲ್ಲ, ಮತ್ತು ಇಂಥದೇ ಸಮಯಕ್ಕೆ ಬರುತ್ತೆ ಅಂತ ಇರಲಿಲ್ಲ. ಈ ಸಲ ಒಂದು 2024 ಒಂದು ವರ್ಷ, ಈ ವರ್ಷ ಅಂದರೆ ಕಳೆದ ವರ್ಷ ಕರೀಲಿಲ್ಲ ಬಿಟ್ಟರೆ ಉಳಿದ ಎಷ್ಟು 2014ರಿಂದ ಐ ಥಿಂಕ್ ಇಟ್ಸ್ ರೆಗ್ಯುಲರ್. ಒಂದು ಸುಮಾರು 10 ವರ್ಷ ಕಂಟಿನ್ಯೂಸ್ ಆಗಿ ಕಾಲ್ ಫಾರ್ ಮಾಡಿದ್ದಾರೆ. ಅದು ಕೆಲವೊಂದು ವರ್ಷದಲ್ಲಿ 2 ಸಲ ಕಾಲ್ ಮಾಡಿದ್ದಾರೆ. ಐ ಥಿಂಕ್ ಇನ್ ಸಮ್ವೇರ್ ಇನ್ 2018ರಲ್ಲಿ ಲಾಸ್ಟ್ ಡಿಸೆಂಬರ್ ಒಂದು ಸಲ ಕಾಲ್ ಫಾರ್ ಮಾಡಿದರು. ಸೊ ಇಟ್ ವಾಸ್ ನಾಟ್ ಇಟ್ ಆಲ್ ಫ್ರೀಕ್ವೆಂಟ್. ಆವಾಗ ಏನಾಗ್ತಿತ್ತು, ಈಗ ನಿಮಗೆ ಅನಿಸ್ಬೋದು ಸ್ವಲ್ಪ ಅನಿಶ್ಚಿತತೆ ಆದರೆ, ಯಾವಾಗ ಎಕ್ಸಾಮ್ ಅಂತ ಹೇಳುವಂಥ ಅನಿಶ್ಚಿತತೆ ಆದ್ರೇ ನಿಮಗೆ ಕರಿಯರ್ದು ತುಂಬ ಡೋಲಾಯಮಾನ ಪರಿಸ್ಥಿತಿ ಆಗುತ್ತೆ. ಇನ್ನು ನೋಟಿಫಿಕೇಷನ್ ಆಗತ್ತೋ ಇಲ್ವೋ, ಅಥವಾ ಎಷ್ಟು ವೇಕೆನ್ಸೀಸ್ ಕರೀತಾರೆ, ಕರೆದ್ರೂ ಸಹ ನಾವು ಸೆಲೆಕ್ಷನ್ ಆಗ್ತೇವಾ, ಅದು ಎಷ್ಟು ಸಮಯ ತಗಲತ್ತೆ ಹೇಳುವಂಥ ಈ ಅಂದಾಜೇ ಸಿಗ್ತಿರಲಿಲ್ಲ. ಯಾಕೆಂದರೆ ಆಗಿನ ಕಾಲದಲ್ಲಿ ಇಂಟರ್ನೆಟ್ಟೇ ಇರಲಿಲ್ಲ ಅಂತ ಸಂಪೂರ್ಣ ಅಲ್ಲ, ಬಟ್ ಈಗಿನಷ್ಟು ಅಷ್ಟು ರ್ಯಾಪಿಡಾಗಿ ಇರಲಿಲ್ಲ ಆವಾಗ ಇಂಟರ್ನೆಟ್ ಫೆಸಿಲಿಟಿ. ವೆಬ್ಸೈಟ್ ನಾವು ಸರ್ಚ್ ಮಾಡುವಂಥದ್ದು ಒಂದು ಬಾಯಿ ಮಾತು ಮುಖಾಂತರ ನೋಟಿಫೈ ಆಗಿದೆಯಾ ಅಥವಾ ಆಫಿಷಿಯಲ್ ಗೆಜೆಟಲ್ಲಿ ನೋಟಿಫಿಕೇಷನ್ ಬಂದಿದೆಯಾ ಹೇಳಿ ಈ ರೀತಿ ಇತ್ತು. ಯಾಕೆಂದರೆ ಆಗ ಸ್ಮಾರ್ಟ್ಫೋನ್, ಈವನ್ ಐ ಸ್ಟಿಲ್ ರಿಮೆಂಬರ್, ಆಗ 2013-14 ಸಮಯಕ್ಕೆ ವಾಟ್ಸಪ್ ಹೇಳುವಂಥದ್ದೇ ಲೈಕ್ ಇಟ್ ವಾಸ್ ವೆರಿ, ನಾವು ಆ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಲಿಲ್ಲ ವಾಟ್ಸಪ್ ಹೇಳುವಂಥದ್ದು. ಎಲ್ಲೋ ನನ್ನ ಫ್ರೆಂಡ್ಸು ನೀವು ವಾಟ್ಸಪ್ ಉಪಯೋಗಿಸೋದಿಲ್ವಾ ಅಂತ ಹೇಳಿ ಕೇಳಿದ್ದಕ್ಕೆ ವಿ ಹ್ಯಾಡ್ ಇನ್ಸ್ಟಾಲ್ಡ್. ಅದು ಆ್ಯಪನ್ನೆಲ್ಲ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಹೇಳುವಂಥದ್ದು ಗೊತ್ತಿರಲಿಲ್ಲ. ಸ್ಮಾರ್ಟ್ಫೋನ್ ಇರುವಂಥದ್ದೇ ಕಷ್ಟ ಇತ್ತು. ಬಟನ್ ಮೊಬೈಲ್ ಇತ್ತು. ಅದು ಇಂಟರ್ನೆಟ್ ಡೇಟಾ ಪ್ಯಾಕ್ ಇರ್ತಿರ್ಲಿಲ್ಲ, ಅಥವಾ ಇದ್ರೂ ಸಹ ಇ ಅಂತ ಬರ್ತಿತ್ತು. ಈಗ H+ ಅಂತ ನಿಮಗೆ ತೋರಿಸತ್ತಲ್ಲ, ಅವಾಗೆಲ್ಲ ಇ ಅಂತ ಹೇಳಿ ಬರೋದು ವೆರಿ ಸ್ಲೋ. ವೆಬ್ಸೈಟ್ ಕೂಡ ಅದರಲ್ಲಿ ಗೂಗಲ್ ಕ್ರೋಮಲ್ಲಿ ಅಷ್ಟು ಇದಾಗೇ ಇರಲಿಲ್ಲ. ಬ್ರೌಸರ್ ಯಾವುದೋ ಒಂದು ಬ್ರೌಸರ್ ಇರ್ತಿತ್ತು. ಇಟ್ ವಾಸ್ ಸೋ ಡಿಫಿಕಲ್ಟ್. ಒಂದು ಇನ್ಫಾರ್ಮೇಷನನ್ನು ಅಗದು ತೆಗಿಬೇಕು ಅಂತಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದು ಯಾವಾಗ 2013 ಆವಾಗ ಲ್ಯಾಪ್ಟಾಪ್ ಎಲ್ಲ ಇತ್ತು ಆ ಸಮಯದಲ್ಲಿ, ಏನು ತುಂಬ ಹಳಬರ ಅಲ್ಲ, ಹಳೆ ಕಾಲ ಅಲ್ಲ. ಬಟ್ ಈಗಿನಷ್ಟು ಇಷ್ಟು ಫ್ರೀ ಇಂಟರ್ನೆಟ್, ಇಷ್ಟು ಡೇಟಾ, ಇಷ್ಟು ಸ್ಪೀಡ್, ನೋ, ವಿ ಕೆನಾಟ್ ಇಮ್ಯಾಜಿನ್ ದ್ಯಾಟ್ ಎಟ್ ಆಲ್.
ಬಟ್ ನಾವು ಏನು ಮಾಡ್ತಿದ್ವಿ, ಪ್ರತಿ ಬುಕ್ಸನ್ನು ರೆಫರ್ ಮಾಡ್ತಿದ್ವಿ, ಬೇರೆ ಆ್ಯಕ್ಟನ್ನು ಪರ್ಫೆಕ್ಟ್ ಆಗಲಿಕ್ಕೆ ಹೋಗ್ತಿದ್ವಿ. ಸೊ ವೆನ್ ಇಟ್ ಕಮ್ಸ್ ಟು ರಿಸೋರ್ಸಸ್, ಈಗ ರಿಸೋರ್ಸಸ್ ಅಂತ ಬಂದಾಗ ರಿಸೋರ್ಸಸ್ಗಳು ಇತ್ತು, ಇಲ್ಲ ಅಂತ ಅಲ್ಲ, ರಿಸೋರ್ಸ್ಗಳು ಸ್ವಲ್ಪ ಮಟ್ಟಿಗೆ ಇತ್ತು. ಬಟ್ ಈಗಿನಷ್ಟು ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈಗ ಇನ್ನೂ ಅಡಿಷನಲ್ ಜಾಸ್ತಿ ರಿಸೋರ್ಸಸ್ಗಳಿವೆ ಅಲ್ವಾ. ಕಳೆದ 10 ವರ್ಷದ 10+ ಇಯರ್ಸ್ದು ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಅಭ್ಯಾಸ ಮಾಡಿರುವಂಥ ಈಗ ಸಿಂಘಾಲ್ ಪಬ್ಲಿಕೇಶನ್ಸ್ ಅವ್ರದ್ದು, ಅಥವಾ ಬೇರೆ ಯಾವುದೇ ಪಬ್ಲಿಕೇಶನ್, ಸಮರ್ಥ್ ಅಗರ್ವಾಲ್ ಇರ್ಬೋದು, ಅಥವಾ KLR ಪಬ್ಲಿಕೇಶನ್ಸು, ಅಥವಾ ದಾದಾಪೀರ್ ಬುಕ್, ಅಥವಾ ಇನ್ನು ಬೇರೆ ಯಾವುದೇ ಒಂದು ಈಗ ಬುಕ್ ಇರಲಿ, ಅಥವಾ ನಮ್ಮ ಬುಕ್ ಸಹ ನಾವು ಪಬ್ಲಿಷ್ ಮಾಡಿರುವಂಥದ್ದು, ನಾವು ಇತ್ತೀಚೆಗೆ ರೀಸೆಂಟಾಗಿ ಮಾಡ್ತಾ ಇರುವಂಥದ್ದು. ಬಟ್ ಆಗಿನ ಕಾಲದಲ್ಲಿ ತುಂಬ ಲೈಕ್ ವೆರಿ ಸ್ಟ್ರಾಂಗ್ ಹೋಲ್ಡ್ ಇರುವಂಥವ್ರು ಸಹ 10 ವರ್ಷ ಲೆಸ್ ಅಲ್ವಾ. ಸೊ ಅಷ್ಟು ಬುಕ್ ಇನ್ನೂ ಅಷ್ಟು ರೇಂಜಲ್ಲಿ ಇರ್ತಿರ್ಲಿಲ್ಲ, ಅಷ್ಟು ಕ್ವಶನ್ಗಳೆಲ್ಲ ಇರ್ತಿರ್ಲಿಲ್ಲ. ಬಟ್ ಈಗ ಲೈಕ್ ವಿ ಹ್ಯಾವ್ ಇಷ್ಟು ಕ್ವಶನ್ಗಳನ್ನು ಓದ್ಕೊಂಡ್ರೆ ಸಾಕಾಗತ್ತೆ, ಬೇಕಾದಾಗೆ ಸಾಕಾಗತ್ತೆ, ಬಹಳ ಇದರಲ್ಲಿ ಇರ್ತಿತ್ತು. ಆಗ ಸ್ಟಿಲ್ ಐ ರಿಮೆಂಬರ್, ನಾನು ಸಿಂಘಾಲ್ ಬುಕ್ ಒಂದು ಇಟ್ಕೊಂಡು, ಬಿಕಾಸ್ ಐ ಡಿಡ್ ನಾಟ್ ಹ್ಯಾವ್ ಬುಕ್ಕಲ್ಲೂ ಸಹ ನನಗೆ ಐ ವುಡಂಟ್ ಗೆಟ್ ಸಿಂಘಾಲ್ ಬುಕ್, ಮತ್ತು ಇನ್ನೊಂದು ಸಮ್ವೇರ್ ಒಂದು ದಾದಾಪೀರ್ ಬುಕ್, ಐ ಥಿಂಕ್ ಆ ಬುಕ್ ಒಂದು ನಂಗೆ ಸಿಕ್ಕಿತ್ತು ಆ ಟೈಮಲ್ಲಿ ಕ್ವಶನ್ ಪೇಪರ್ಸ್ಗಳದ್ದು. ಆದರೆ ಇಷ್ಟು ಕ್ವಶನ್ ಪೇಪರ್ಸ್ಗಳಿರಲಿಲ್ಲ, ಒಂದು 4-5 ಕ್ವಶನ್ ಪೇಪರ್ಸ್ಗಳು 2010 ಹೇಳುವಂಥದ್ದು. ಹಾಗೆ ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಇತ್ತು, ಐ ಆಮ್ ನಾಟ್ ರಿಮೆಂಬರ್ ದಟ್ ನೇಮ್. ಈಗ ಅದು ಒಂದು ಸಿಕ್ಕಿತ್ತು. ಈಗ ಅದು ಐ ಥಿಂಕ್ ಇಟ್ಸ್ ನಾಟ್ ಇನ್ ಪಬ್ಲಿಕೇಶನ್. 2013ಕ್ಕಿಂತ ಪೂರ್ವದಲ್ಲಿ ಇದ್ದಂಥ ಕ್ವಶನ್ ಪೇಪರ್ಸ್ಗಳದ್ದು ರಾಘವೇಂದ್ರ ಅವರು ಬರೆದಿರುವಂಥ ಬುಕ್ ಆಗಿತ್ತದು, ಐ ರಿಮೆಂಬರ್. ಓಕೆ, ಅಂದರೆ ಹಾಗೆ ನೆನಪಾಗ್ತಾ ಇದೆ. ಸೊ ಅಷ್ಟೇ ಬುಕ್ಸ್ ಇತ್ತು, ಅದರಲ್ಲೇ ವಿ ಯೂಸ್ ಟು ಮ್ಯಾನೇಜ್, ಅದರಲ್ಲೇ ಓದ್ಕೊಳ್ಬೇಕಿತ್ತು, ಇದು ಮಾಡ್ಕೊಳ್ಬೇಕಿತ್ತು. ಬಟ್ ಈಗ ನೋಡಿ, ಈಗ ರಿಸೋರ್ಸಸ್ಗೆ ಏನು ಕಮ್ಮಿ ಇದೆ. ಟೆಕ್ಸ್ಟ್ ಬುಕ್ಸ್ಗಳು ಸಹ ವಿ ಗೆಟ್ ಇಟ್ ಇನ್ ಬುಕ್ ಅಥವಾ ಫಾರ್ಮೆಟಲ್ಲಿ ಸಿಗತ್ತೆ, ಸಾಫ್ಟ್ ಕಾಪಿ, ಪಿ ಡಿ ಎಫ್ ಅಂದರೂ ಸಹ ಆವಾಗ ಆ ಕಲ್ಪನೆನೇ ಇರಲಿಕ್ಕಿಲ್ವ ನಮಗೆ. ಬೇರೆ ಆ್ಯಕ್ಟನ್ನೆಲ್ಲ ಸರ್ಚ್ ಮಾಡಿ ಹುಡುಕ್ಬೋದು ಅಂತ ಹೇಳಿ. ಓಕೆ, ಸೊ ಸರ್ಚ್ ಆಪ್ಷನ್ಗೆ ಬರ್ತೇನೆ. ಈಗ ಉದಾಹರಣೆಗೆ ಪ್ರಿಪ್ರೇಷನ್ ಮಾಡುವಾಗ ನಮ್ಗೆ ಯಾವುದೋ ಒಂದು ಕ್ವಶನ್ ಬರುತ್ತೆ, ಆಯಿತಾ. ಕ್ವಶನ್ ಪೇಪರ್ಸ್ಗಳನ್ನ ಇಟ್ಕೊಂಡು ನೀವು ಸರ್ಚ್ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಳ್ಳಿ. CPCಯಲ್ಲಿ ಮೈನರ್ಗೆ ಸಂಬಂಧಪಟ್ಟ ಎಲ್ಲೆಲ್ಲಿ ಪ್ರಾವಿಷನ್ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ನಮಗೆ ನಾವು ಹೇಗೆ ಓದಬೇಕು, ಪ್ರತಿ ಪೇಜನ್ನು ಹುಡುಕಬೇಕು, ಪ್ರತಿ ಸೆಕ್ಷನನ್ನು ಹುಡುಕಬೇಕು. ಇಟ್ ವಾಸ್ ಸೋ ಟೈಮ್ ಕನ್ಸ್ಯೂಮಿಂಗ್. ಬೇರೆ ಆ್ಯಕ್ಟ್ನ ಫಿಸಿಕಲ್ ಬುಕ್ಕನ್ನು ನಾವು ಸರ್ಚ್ ಮಾಡಿದರೆ, ಪೇಜಸನ್ನು ತಿರುವು ಹಾಕಿದರೆ ಎಷ್ಟು ಟೈಮ್ ತೊಗೊಳ್ತಿತ್ತು ಅಲ್ವಾ. ಸೊ ಆ PDF ಹೇಳುವಂಥ ಆಪ್ಷನ್ನೇ, ಅಂದರೆ ನೋ ಸರ್ಚ್ ಆಪ್ಷನ್ ವಾಸ್ ನಾಟ್ ದೇರ್. ಬಟ್ ಈಗ ಏನಾಗಿದೆ, ಈಗ ನ್ಯಾವಿಗೇಷನ್, Ctrl+F, ನೀವು ಆನ್ಲೈನಲ್ಲಿ ಬುಕ್ಕನ್ನು ಹಾಕಿದರೆ ಸಾಕು, ಅಥವಾ ಇಂಡಿಯಾ ಕೋಡ್ ಹೇಳುವಂಥ ವೆಬ್ಸೈಟ್ ಎಲ್ಲ ಇದೆ. ಜಸ್ಟ್ ಒಂದು ಟೈಮ್ ಲೈನ್ಸ್, ಇಂತಿಷ್ಟು ಡೇಸ್, CPCಲಿ ಎಲ್ಲೆಲ್ಲಿ 30 ದಿನಗಳು ಅಂತ ಹೇಳಿದ್ದಾರೆ ಅಂತ ಹೇಳಿ ನೀವು ಜಸ್ಟ್ 30 ಅಂತ ಹೇಳಿ ಹಾಕಿದರೆ ಸಾಕಾಗುತ್ತೆ, ಅಥವಾ ಡೇಸ್ ಅಂತ ಹೇಳಿ ಸರ್ಚ್ ಕೊಟ್ಟರೆ ಸಾಕಾಗುತ್ತೆ. ಇಟ್ ವುಡ್ ಅಪಿಯರ್, ಕಂಟಿನ್ಯೂಸ್ಲಿ ಅಪಿಯರ್ ಆಗುತ್ತೆ ಅಲ್ವಾ. ಸೊ ದ್ಯಾಟ್ ಈಸ್ ಒನ್ ವೆರಿ ಗುಡ್ ಥಿಂಗ್. ಸೊ ಹಾಗೆ ನೋಡ್ಲಿಕ್ಕೆ ಹೋದರೆ ಟ್ರಾನ್ಸ್ಲೇಷನ್ಗೂ ಕೂಡ ಹಾಗೆ. ಟ್ರಾನ್ಸ್ಲೇಷನ್ಗೆ ಈಗ ನೋಡಿ, ಈಗಂತೂ ನಾವು ಹೈಕೋರ್ಟ್ ವೆಬ್ಸೈಟಲ್ಲಿ ಗೂಗಲ್ ಟ್ರಾನ್ಸ್ಲೇಟೇ ಬಂದಿದೆ. ಗೂಗಲ್ ಟ್ರಾನ್ಸ್ಲೇಟನ್ನು ನಾವು ಸಂಪೂರ್ಣವಾಗಿ ರಿಲೈ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಐ ವೋಂಟ್ ಕನ್ಸಿಡರ್. ಬಟ್ ಟ್ರಾನ್ಸ್ಲೇಷನ್ ಹೇಳುವಂಥ ಒಂದು ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ. ಟ್ರಾನ್ಸ್ಲೇಷನ್ ಒಂದು ಡಿಕ್ಷನರಿ ಇತ್ತು, ಡಿಕ್ಷನರಿ ಹಿಡ್ಕೊಂಡು ನಾವು ಸರ್ಚ್ ಮಾಡ್ತಿದ್ವಿ. ಓಕೆ, ಐ ಥಿಂಕ್ MCC ಪಬ್ಲಿಕೇಶನ್ಸ್ ಅವರ ಬುಕ್ ಈಗಲೂ ಇದೆ, ಈಗಲೂ ಇಟ್ ಹ್ಯಾಸ್ ಅ ಗುಡ್ ಇದು ಒಳ್ಳೆ ವ್ಯಾಲ್ಯೂನೇ ಇರುವಂಥದ್ದು. ಆ ಬುಕ್ಕನ್ನು ಬರ್ಡ್ಸನ್ನು ಹಿಡ್ಕೊಂಡು ನಾವು ಕಲಿತಿದ್ವಿ ಟ್ರಾನ್ಸ್ಲೇಷನ್. ಬಟ್ ಈಗ ಏನಾಗಿದೆ, ಸುಪ್ರೀಂ ಕೋರ್ಟು, ಹೈಕೋರ್ಟ್ನ ಜಜ್ಮೆಂಟ್ಸ್ಗಳು, ಯಾಕೆಂದರೆ ಜಜ್ಮೆಂಟ್ಸ್ಗಳು ಬೇರೆದಾದರೂ ಹೇಗಾದರೂ ಟ್ರಾನ್ಸ್ಲೇಟ್ ಕಲ್ತು ಬಿಡ್ಬೋದು, ಜಜ್ಮೆಂಟನ್ನು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬಹಳ ಕಷ್ಟ ಆಗ್ತಿತ್ತು. ಸೊ ಈಗ ಹೈಕೋರ್ಟ್ ವೆಬ್ಸೈಟಲ್ಲೇ ಅಥವಾ ಹೈಕೋರ್ಟ್ ವೆಬ್ಸೈಟಲ್ಲೇ ಕನ್ನಡದಲ್ಲಿ ಸಿಗುವಂಥ ಎಷ್ಟೋ ಜಜ್ಮೆಂಟ್ಗಳಿವೆ. ಸೊ ಅದರಲ್ಲಿ ಒಂದು 10 ಜಜ್ಮೆಂಟ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೂ ಸಹ ಯುವರ್ ಟ್ರಾನ್ಸ್ಲೇಷನ್ ವಿಲ್ ಬಿ ವೆರಿ ಗುಡ್. ಬಟ್ ವಿ ವರ್ ಸ್ಟ್ರಗಲಿಂಗ್, ನಾವು ಅಷ್ಟು ಕಷ್ಟಪಡಬೇಕಿತ್ತು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟ ಮೆಟೀರಿಯಲ್ನ ಹುಡುಕ್ಲಿಕ್ಕೆ. ಅಟ್ಲೀಸ್ಟ್ ನಾವು ನಮ್ಮ ಆಫೀಸಲ್ಲಿರುವಂಥ ಈ ಡೀಟ್ಸನ್ನು ಅದನ್ನು ರೆಫರ್ ಮಾಡ್ತಿದ್ವಿ. ಬಿಟ್ಟರೆ ಜಜ್ಮೆಂಟ್ಸ್ಗಳು ILR ಪಬ್ಲಿಕೇಶನ್ಸ್, ILR ಅವರ ಪಬ್ಲಿಕೇಶನ್ಸಲ್ಲಿ ಕನ್ನಡ ಇದು ಸಿಗ್ತಿತ್ತು, ILR ಬುಕ್, ಅದನ್ನು ನಾವು ರೆಫರ್ ಮಾಡ್ತಿದ್ವಿ. ಓಕೆ, ಅದು ಕೂಡ ಎಲ್ಲಿ ಸಿಗತ್ತೆ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಹಲವಾರು ಬುಕ್ ಸ್ಟೋರ್ಸ್ಗಳನ್ನು ಸರ್ಚ್ ಮಾಡಬೇಕಿತ್ತು, ಬುಕ್ಸ್ ಕೂಡ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರ್ತಿರ್ಲಿಲ್ಲ. ಬಟ್ ಈಗ ಎಲ್ಲ ಬುಕ್ ಸ್ಟೋರಲ್ಲಿ ಇಲ್ಲ ಅಂದರೆ ಈಗ ಆನ್ಲೈನ್, ಅಮೆಝಾನ್ ಸಿಗ್ತಾ ಇದೆ. ಸೊ ಇದ್ರದ್ದು ಮೇಜರ್ ಕಾರಣ ಏನು, ಇಂಥ ಬದಲಾವಣೆ ಏನು, ಇಟ್ ಈಸ್ ಬಿಕಾಸ್ ಆಫ್ ದಿ ಆನ್ಲೈನ್ ರಿಸೋರ್ಸ್. ಆನ್ಲೈನ್ ಸ್ಪೀಡ್ ಆಗಿರೋ ಕಾರಣಕ್ಕಿರ್ಬೋದು, ಅದರಲ್ಲಿ ಇಂಟರ್ನೆಟ್ ಇರ್ಬೋದು, ಅಥವಾ ಇಂಟರ್ನೆಟ್ ಸ್ಪೀಡ್ ಇರ್ಬೋದು, ಪ್ಲಸ್ ರಿಸೋರ್ಸಸ್ಗಳು ಆ್ಯಡ್ ಆಗ್ತಾವೆ. ಈಗ ನೋಡಿ, ಪ್ರತಿ ಯೂಟ್ಯೂಬಲ್ಲಾದರೂ ಮುಂಚೆ ಫ್ರೀ ಕಂಟೆಂಟ್, ಈಗ ನಮಗೊಂದು ಕಾನ್ಸೆಪ್ಟ್ ತಿಳ್ಕೊಳ್ಬೇಕು ಅಂತ ಅಂದರೂ ಸಹ ಓಕೆ
ಆವಾಗ ಐ ವಾಸ್ ನಾಟ್ ಐ ಯೂಸ್ ಟು ಸರ್ಚ್ ಯೂಟ್ಯೂಬಲ್ಲಿ ಬಹಳಷ್ಟು ಸರ್ಚ್ ಮಾಡಿದ್ದೇನೆ ನಾನು ಕ್ಲಾಸಸ್ಗಳು ಎಲ್ಲಿ ಅಂತ ಹೇಳಿ. ಸೊ ಈಗ ನಮಗೆ ನೋಡಿ ಆಲ್ ಓವರ್ ಇಂಡಿಯಾ ಜುಡಿಷರಿ ಕ್ಲಾಸಸ್ಗಳು ಸಿಗ್ತವೆ, ಆಲ್ ಓವರ್ ಇಂಡಿಯಾ. ಅದು ಹಿಂದಿಲಿರ್ಬೋದು, ಕನ್ನಡದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿರ್ಬೋದು, ಇಂಗ್ಲೀಷಲ್ಲಿ ನಾವು ಕಾಣ್ತೇವೆ. ಜುಡಿಷರಿ ಎಕ್ಸಾಮಿಗಿರಲಿ, ಲಾ ಯಾವುದೇ ಎಕ್ಸಾಮಿಗಿರಲಿ. ಹಿಂದಿ ಆ ಟೈಮಲ್ಲಿ ಹಿಂದಿ ಸಹ ಸಿಗುವಂಥದ್ದು ಬಹಳ ಕಷ್ಟ ಇತ್ತು. ಓಕೆ, ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ಟೀಚಿಂಗ್ ಸಿಗುವಂಥದ್ದು, ಯಾಕೆಂದರೆ ಯೂಟ್ಯೂಬೇ ಇಟ್ ವಾಸ್ ನಾಟ್ ಡೆವಲಪ್ಡ್, ಅಷ್ಟು ಡೆವಲಪ್ ಆಗಿರಲಿಲ್ಲ. ಯೂಟ್ಯೂಬ್ ಹೇಳೋ ಕಾನ್ಸೆಪ್ಟ್ ಇತ್ತು. ಐ ಯೂಸ್ ಟು ಸರ್ಚ್ ಅ ಲಾಟ್, ಏನಾದರೂ ಕಾನ್ಸೆಪ್ಟ್ಗಳು ಸಿಗ್ತಾವ ನಮಗೆ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ 2010 ಸಮಯಕ್ಕೆ ಯೂಟ್ಯೂಬ್ನ ಇದು ಕೂಡ ಬರೀ 10 ನಿಮಿಷ ಇರ್ತಿತ್ತು. ವೆನ್ ವಿ ಯೂಸ್ ಟು ಲಿಸನ್ ಟು ಈ ಸಂಗೀತ ಎಲ್ಲ ಕೇಳುವಾಗ, ಮ್ಯೂಸಿಕ್ ಎಲ್ಲ ಕೇಳುವಾಗ, ಐ ಸ್ಟಿಲ್ ರಿಮೆಂಬರ್ 10 ನಿಮಿಷಕ್ಕೆ ಮಾತ್ರ ಇಟ್ ವಾಸ್ ರಿಸ್ಟ್ರಿಕ್ಟೆಡ್, 10 ಮಿನಿಟ್ಸ್. ಬಟ್ ಆಮೇಲೆ ಅದರದ್ದು ಇದನ್ನು ಜಾಸ್ತಿ ಮಾಡ್ತಾ ಹೋದರು. ಮತ್ತು ಯೂಟ್ಯೂಬ್ ಆವಾಗೆಲ್ಲ ಲೈವ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಲೈವ್ ಕ್ಲಾಸಸ್ಸು ಇರ್ತಿರಲಿಲ್ಲ ಬಿಡಿ, ಅದು ಬೇರೆ ಆಯಿತಾ. ಮತ್ತು ಈ ರೀತಿಯಲ್ಲಿ ಕೋಚಿಂಗ್ ಅಷ್ಟು ರೆಗ್ಯುಲರ್, ಒಂದು ಆಫ್ಲೈನ್ ಕೋಚಿಂಗ್ ಇತ್ತು, ಪ್ಲಸ್ ಇಷ್ಟು ಪ್ರಮಾಣದಲ್ಲಿ ಜಾಸ್ತಿ ಇರಲಿಲ್ಲ ಕೋಚಿಂಗ್ ಕ್ಲಾಸಸ್ಗಳು ಕೂಡ. ಇದ್ರೂ ಸಹ ಎಕ್ಸಾಮ್ ನೋಟಿಫೈ ಮಾಡಿದಾಗ ಕಂಡಕ್ಟ್ ಮಾಡ್ತಿದ್ರೋ ಏನೋ, ಅಥವಾ ಅಲ್ಲಿ ಜಡ್ಜಸ್ಗಳೇ ಕೆಲವೊಂದು ಟೀಚ್ ಮಾಡ್ತಾಯಿದ್ರು. ಐ ಸ್ಟಿಲ್ ರಿಮೆಂಬರ್, ನನ್ನ ತಂದೆ ಜಡ್ಜಾಗಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಸೊ ಯಾವಾಗ ನೋಟಿಫಿಕೇಷನ್ ಆಗ್ತಿತ್ತಲ್ಲ, ಆವಾಗ ಅವರಿರುವಂಥ ಯಾವ ಕೋರ್ಟಲ್ಲಿ ಇರ್ತಿದ್ರು, ಯಾವ ಪ್ಲೇಸಲ್ಲಿ ಇರ್ತಿದ್ರು, ಅಲ್ಲಿ ಅಡ್ವೊಕೇಟ್ಸ್ಗಳಿಗೆ ಸ್ವಲ್ಪ ಮಟ್ಟಿಗೆ ಹೇಳ್ಕೊಡ್ತಿದ್ರು ಯಾವ ರೀತಿ. ಸೊ ಹಿ ಹ್ಯಾಡ್ ಪ್ರಿಸರ್ವ್ಡ್ ಹಿಸ್ ಕ್ವಶನ್ ಪೇಪರ್ಸ್, ಎಷ್ಟೋ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಇಟ್ಕೊಂಡಿದ್ರು ಅವ್ರು. ನಂಗೆ ಆವಾಗ ಐ ವಾಸ್ ವೆರಿ ಯಂಗ್, ನಂಗೆ ಗೊತ್ತಾಗ್ತಿರಲಿಲ್ಲ ಯಾಕೆ ಇವ್ರು ಇಷ್ಟು ವರ್ಷದ ಕ್ವಶನ್ ಪೇಪರ್ ಇಟ್ಕೊಂಡಿದ್ದಾರೆ ಅಂತ. ಬಟ್ ಈಗ ನಂಗೆ ಅನಿಸುತ್ತೆ ಸಂವೇರ್ ಅದು ಆ ಕ್ವಶನ್ ಪೇಪರ್ಸ್ಗಳು ಈಗ ಇಲ್ಲ, ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇಲ್ಲ ಆ ಕಾಪೀಸ್ಗಳು. ಸಂವೇರ್ ಅದು ಇಲ್ಲ, ಕಳೆದು ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಅವ್ರ ತಂದೆನೂ ಇಲ್ಲ. ಸೊ ಹಾಗೆ ಐ ಕುಡೆಂಟ್ ಆಸ್ಕ್ ಆಲ್ಸೋ ಆ ಕ್ವಶನ್ ಪೇಪರ್ಸ್ಗಳು ಎಲ್ಲಿ ಅಂತ ಹೇಳುವಂಥದ್ದು. ಬಟ್ ಸುಮಾರು ಐ ಥಿಂಕ್ ಯಾವಾಗ ಅವ್ರು ಅಪಿಯರ್ ಆಗಿದ್ರು 90s ಟೈಮಿಂದ ಹಿಡಿದು ಅಷ್ಟು ಕ್ವಶನ್ ಪೇಪರ್ಗಳನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಹಿ ಯೂಸ್ ಟು ಟೀಚ್ ಮಾಡ್ತಿದ್ರು ಕೋಚಿಂಗ್. ಸೊ ಅದು ಅಂದರೆ ಅಂಥ ರಿಸೋರ್ಸ್ಫುಲ್ ಪರ್ಸನ್ ಸಿಕ್ಕಿದ್ರೆ ಕೋಚಿಂಗ್ ಸಿಕ್ತಿತ್ತು, ಇಲ್ಲಾಂದರೆ ಸಿಗ್ತಿರಲಿಲ್ಲ. ಪಾಪ ಎಲ್ಲರೂ ಸೆಲ್ಫ್ ಸ್ಟಡಿನ ಮಾಡ್ಕೊಳ್ತಿದ್ರು. ಹೇಗೆ ಓದಬೇಕು ಹೇಳುವಂಥದ್ದು ಕೂಡ ಗೊತ್ತಾಗ್ತಿರ್ಲಿಲ್ಲ, ಯಾವ ರೀತಿ ಓದಬೇಕು, ಹೇಗೆ ಓದಬೇಕು ಅಂತ ಹೇಳಿ. ಸೊ ಈಗ ಗೈಡೆನ್ಸ್ಗೆ ಏನು ಕಮ್ಮಿ ನಿಮಗೆ, ಅದರಲ್ಲಿ ಯಾವುದೋ ಒಂದು ಕುಂದು ಕೊರತೆ ಇಲ್ಲದೆ ಎಲ್ಲ ದಿಕ್ಕಲ್ಲೂ ಸಹ. ಈಗ ನೀವು ನಾರ್ತಲ್ಲಿ ಹಿಂದಿ ಚಾನಲ್ಸ್ಗಳು ನೋಡಿದರೆ ಪ್ರತಿದಿನ ಎಷ್ಟೋ ಲೈವ್ ಕ್ಲಾಸಸ್ಗಳಾಗ್ತವೆ. ಕನ್ನಡದಲ್ಲೂ ಈಗ ಎಷ್ಟೋ ಕ್ಲಾಸಸ್ಗಳಿವೆ ಅಲ್ವಾ, ಅಥವಾ ಇಂಗ್ಲೀಷಲ್ಲಿ ಸಿಗ್ಬೋದು. ಅಲ್ಲಿ ಐ ಯೂಸ್ ಟು ಟೀಚ್ ಇನ್ ಅನ್ಅಕಾಡೆಮಿಲೇ ಟೀಚ್ ಮಾಡ್ತಿದ್ದೆ. ಸೊ ಅಲ್ಲೇ ಎಷ್ಟೋ ಕ್ಲಾಸಸ್ಗಳಿತ್ತು. ಸೊ ಈಗ ನಿಮಗೆ ಬೇಕಂದರೆ ಆನ್ಲೈನ್ ಫ್ರೀ ಕಂಟೆಂಟ್ ಬೇಕಾದಷ್ಟಿದೆ. ವಿತೌಟ್ ಪೇಯಿಂಗ್ ಯು ಕ್ಯಾನ್ ವಾಚ್ ಎನಿ ಕ್ಲಾಸ್. ಬಟ್ ಸ್ಟಿಲ್ ಯಾಕೆ ಒಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಬೇಕು, ಒಂದು ಗೈಡೆನ್ಸ್ ಬೇಕು. ಯಾಕೆಂದರೆ ಯಾವಾಗಲೂ ನಾವೇ ಸೆಲ್ಫ್ ಸ್ಟಡಿ ಕೆಲವರು ಮಾಡ್ತಾರೆ. ಸೆಲ್ಫ್ ಸ್ಟಡಿ ಮಾಡ್ತಾ ಏನಾಗುತ್ತೆ, ಸಮ್ವೇರ್ ವಿ ಮೇ ಲೂಸ್ ಟ್ರ್ಯಾಕ್. ಎಲ್ರಿಗೂ ಹೇಳ್ತಾ ಇಲ್ಲ, ಹೇಗೆ ಓದಬೇಕು ಹೇಳುವಂಥದ್ದು ತಪ್ಪು ಹೋಗುತ್ತೆ. ಫಸ್ಟ್ ಯಾವುದು ಓದಬೇಕು, ಸೆಕೆಂಡ್ ಯಾವುದು ಓದಬೇಕು ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಒಂದು ಮೆಂಟರ್, ಒಂದು ಗೈಡ್ ಬೇಕು. ಅದು ಒಂದು ಸ್ಟ್ರಕ್ಚರ್ಡ್ ಆಗಿ ಈ ರೀತಿ ಕೋರ್ಸಸ್ಗಳಿಗೆ. ಸೊ ಆ ಮೋಟಿವೇಶ್ನಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನು ಈಗ ಲೈಕ್ ಎಷ್ಟೋ ಫ್ರೀ ಕಂಟೆಂಟ್ ಇದ್ದರೂ ಸಹ ಫಾರ್ ದ್ಯಾಟ್ ನೀವು ಕಂಟೆಂಟ್ಗೆ ಹಣ ಕೊಡ್ತಾ ಇಲ್ಲ. ಬಿಕಾಸ್ ಆಫ್ ದ ಮೋಟಿವೇಶನ್ ಯು ಆರ್ ಪೇಯಿಂಗ್ ಆ್ಯಂಡ್ ಪರ್ಚೇಸಿಂಗ್ ದ ಕೋರ್ಸ್. ಬಿಕಾಸ್ ಆ ಮೋಟಿವೇಶನ್ನು, ಆ ಒಂದು ಏನು ಹೇಳ್ತೀರಿ, ಆ ರೆಗ್ಯುಲಾರಿಟಿಗೋಸ್ಕರ ಎಲ್ಲರೂ ಆ ಪಿಯರ್ ಪ್ರೆಷರ್, ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ಗೋಸ್ಕರ ನಾವು ಓದಬೇಕು, ಅವರು ಓದ್ತಾರೆ ಅಂದರೆ ಕಂಪ್ಯಾರಿಸನ್ ಅಂತ ಹೇಳ್ತಲ್ಲ. ಬಟ್ ಎಲ್ಲೊಂದು ಏನು ಹೇಳ್ತಾರೆ, ಸೋಷಲ್ ಆಗಿ ನಾವೆಲ್ಲರೂ ಒಟ್ಟಿಗೆ ಓದಿದ್ರೆ ಇನ್ನೂ ಒಂದು ಬೆನಿಫಿಟ್ ಅಂತ ಹೇಳುವಂಥದ್ದು. ಸೊ ಆ ರೀತಿಯ ಮೋಟಿವೇಶನಲ್ ರಿಕ್ವೈರ್ಮೆಂಟ್ಗೋಸ್ಕರ ಈಗ ನಮ್ಮ ಆನ್ಲೈನ್ ಕೋರ್ಸಸ್ಗಳೆಲ್ಲ ಡೆವಲಪ್ ಆಗ್ತಾಯಿವೆ. ಪ್ರತಿಯೊಬ್ಬರದ್ದು ನಾವು ಇವರು ಅವರು ಅಂತ ಅಲ್ಲ, ಯಾವುದೇ ಫೀಲ್ಡಲ್ಲಿರಲಿ, ಜುಡಿಷರಿ ಅಂತ ಅಲ್ಲ, ಯಾವುದೇ ಕೋರ್ಸಿಗಾದರೂ ನಾನು ಹೇಳ್ತಿದ್ದೇನೆ, ಯಾವುದೇ ಎಕ್ಸಾಮಿಗಾದರೂ ಸಹ. ಮೇ ಬಿ UPSC ಆವಾಗೆಲ್ಲ ಸ್ವಲ್ಪ ಚಿಗುರೊಡಿತಾ ಇತ್ತೇನೋ ಮೇ ಬಿ. ಈಗ ಸ್ಟಡಿ IQ ಅಂತೆಲ್ಲ ನಾವೇನು ಕಾಣ್ತೇವೆ, ದೇವೇರ್ ಆವಾಗ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಸ್ಟಡಿ IQ ಮತ್ತು ಅನ್ಅಕಾಡೆಮಿ ಅದೆಲ್ಲ ಸಹ. ಸೊ ಆವಾಗಲಿಂದ ಅವರು ಈಗಿಂದ ಕಂಟಿನ್ಯೂ ಮಾಡ್ತಾ ಬಂದು ದೇ ಹ್ಯಾವ್ ಅಷ್ಟು ರಿಸೋರ್ಸ್ಗಳು ಅವ್ರ ಹತ್ರ ಡೆವಲಪ್ ಆಗಿದೆ, ಅಷ್ಟು ರಿಸೋರ್ಸ್ಗಳು ಇರುವಂಥದ್ದು. ಓಕೆ, ಸೊ ಹಾಗೆ ಆನ್ಲೈನ್ ಹ್ಯಾಸ್ ಕಂಪ್ಲೀಟ್ಲಿ ಟೇಕನ್ ಓವರ್. ಕಂಪ್ಲೀಟ್ಲಾಗಿ ನಿಮಗೆ ಕಂಟೆಂಟಿಂದ ಹಿಡಿದು, ಅಥವಾ ನೀವು ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಅಥವಾ ನೀವು ನೋಟ್ಸ್ ಮಾಡ್ಕೊಳ್ತೀರಾ, ನೋಟ್ಸಿಂದ ಹಿಡಿದು. ಸೊ ನಮಗೊಂದು ಒಂದು ಸ್ಕ್ಯಾನ್ ಕೂಡ ಮಾಡ್ಕೊಳ್ಳಿಕ್ಕೆ ಬರ್ತಿರಲಿಲ್ಲ ಆವಾಗ. ನಾವು 2013 ಅಫ್ಕೋರ್ಸ್ ಸ್ಮಾರ್ಟ್ಫೋನೇ ಇರಲಿಲ್ಲ ಹೇಳ್ತಿದ್ದಾನೆ, ಇನ್ನು ಸ್ಕ್ಯಾನಲ್ಲಿಂದ ಆ ಕಾನ್ಸೆಪ್ಟಲ್ಲಿ ಇಟ್ ವಾಸ್ ವೆರಿ ವೆರಿ ನ್ಯೂ. ಸೊ ನೀವೆಲ್ಲ ಹುಡ್ತಾ ಬೆಳಿತಾನೆ ಇದೆಲ್ಲ ಕಲ್ತಿದ್ದೀರಿ.
ಓಕೆ. ಸೊ ನಾವು ಕಂಪ್ಯೂಟರ್ ಎಜುಕೇಷನ್ ತೊಗೊಂಡಿರುವಂಥದ್ದು ನಾವು ತುಂಬ ಏಜ್ ಡಿಫ್ರೆನ್ಸ್ ಅಂತ ಅಲ್ಲ, ಬಟ್ ಒಂದು 5-10 ವರ್ಷದ ಡಿಫ್ರೆನ್ಸಲ್ಲೇ ನಾವು ತಿಳ್ಕೊಂಡಿರುವಂಥ ಕಂಪ್ಯೂಟರ್ ಎಜುಕೇಷನು, ವರ್ಡ್ ಇರ್ಬೋದು, ಪವರ್ ಪಾಯಿಂಟು, ಇನ್ನು ಲೈಕ್ ವಿ ಸಿ ಸೋ ಮೆನಿ ಥಿಂಗ್ಸ್. ಈಗ ಈಗಿನ ನನ್ನ ಮಕ್ಕಳು ಕಲಿಯುವಂಥ ಎಜುಕೇಷನ್ ಏನಿದೆ, ಈ ಕಂಪ್ಯೂಟರ್ ಇದು ಸಮ್ವೇರ್ ವಿ ಯೂಸ್ ಟು ಸ್ಟಡಿ ಇನ್ ಸಮ್ವೇರ್, ಮೇ ಬಿ ಡಿಗ್ರಿಯಲ್ಲಿ ಓದ್ತಿದ್ವೋ ಏನೋ ಆ ಹೊಸ ವಿಷಯಗಳನ್ನು ಕೇಳುವಂಥದ್ದು. ಈಗ ನರ್ಸರಿ, ಪ್ರೈಮರಿ ಅಂಥವರು ಅಷ್ಟು ಸಣ್ಣ ಮಕ್ಕಳು ಓದ್ತಾರೆ. ಸೊ ದೆರ್ ಈಸ್ ಲಾಟ್ ಆಫ್ ಇನ್ಫಾರ್ಮೇಷನ್, ಮತ್ತು ಜನ್ರೇಷನ್ ಗ್ಯಾಪ್ ಬಹಳಷ್ಟಿದೆ. ಓಕೆ. ಸೊ ಇದೆಲ್ಲದೂ ಕೂಡ ಕೌಂಟ್ ಆಗುತ್ತೆ ಎಕ್ಸಾಮಲ್ಲಿ. ಏಜ್ ರಿಲ್ಯಾಕ್ಸೇಷನ್ ನೀಡಿದ್ದಾರೆ ಈ ವರ್ಷ, ಬಟ್ ಸ್ಟಿಲ್ ಪ್ರಿಪ್ರೇಷನ್ ನೀವು ಹೇಗೆ ಮಾಡ್ತೀರಿ? ಸ್ಟಿಲ್ ನೀವು ಹಳೆಯ ಫಿಸಿಕಲ್ ಬುಕ್ಸ್ ಓದಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಷ್ಟು ನೀವು ಆ ಸ್ಮಾರ್ಟ್ ಎಫೆಕ್ಟಿವ್ ರೀಡಿಂಗನ್ನು ನೀವು ಅದರಲ್ಲಿ ಸೇರಿಸ್ತೀರಿ ಹೇಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಓಕೆ. ಎಸ್. ಸೊ ಈ ರೀತಿಯಲ್ಲಿ ಆಗಿನ ಒಂದು 10 ವರ್ಷದ ಹಿಂದಿನ ಒಂದು ಎಕ್ಸಾಮ್ ಪ್ರಿಪ್ರೇಷನ್ನು ಮತ್ತು ಈಗಿನ ಪ್ರಿಪ್ರೇಷನ್ ಇಷ್ಟು ಬದಲಾವಣೆಯನ್ನು ನಾವು ಕಾಣ್ತಿದ್ದೇವೆ. ಬಟ್ ಒಂದೇನಂತಂದರೆ ಈಗಿನ ಸ್ಟೂಡೆಂಟ್ಸ್ಗಳಿಗೆ ಒಂದು ಪ್ರಾಬ್ಲಮ್ ಆಗುವಂಥದ್ದು ಏನಂತಂದರೆ ತುಂಬ ವಿಷಯಗಳು ಬರ್ತಾವೆ. ಯು ಗೆಟ್ ಟೂ ಮೆನಿ ರಿಸೋರ್ಸಸ್, ಟೂ ಮೆನಿ ವಿಷಯಗಳಿರೋದಕ್ಕೆ ಯಾವ್ದು ಓದಬೇಕು ಅಂತ ಗೊತ್ತಾಗೋದಿಲ್ಲ. ಅದು ಒಂದು ಪ್ರಾಬ್ಲಮ್. ಸೊ ನಮ್ಮ ಕಾಲದಲ್ಲಿ ಲೈಕ್ ವಿ ಡಿಡ್ ನಾಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಎಟ್ ಆಲ್, ಇನ್ಫಾರ್ಮೇಷನೇ ಇರ್ತಿರ್ಲಿಲ್ಲ. ಅದಕ್ಕೆ ನಾವು ಕನ್ಫ್ಯೂಷನ್ ಆಗ್ತಿದ್ವಿ. ಬಟ್ ಈಗಿನ ಕಾಲದಲ್ಲಿ ಅಷ್ಟು ಇನ್ಫಾರ್ಮೇಷನ್ ಇರೋ ಕಾರಣಕ್ಕೆ ಯಾವುದು ಓದಬೇಕು, ಯಾವುದು ತೊಗೊಳ್ಬೇಕು ಹೇಳೋದು ಗೊತ್ತಾಗೋದಿಲ್ಲ. ಸೊ ಹೀಗೆ ಅಂದರೆ ಎಲ್ಲ ಹಂತದಲ್ಲೂ ಎಲ್ಲ ಕಾಲದಲ್ಲೂ ಸ್ಟೂಡೆಂಟ್ಸ್ಗಳಿಗಿರುವಂಥ ಆ ದ್ವಂದ್ವ ಇದ್ದೇ ಇರುತ್ತೆ. ಆ ಜಿಜ್ಞಾಸೆ, ಅದೇನು ಡೈಲೆಮಾ ಅಂತ ಹೇಳ್ತಾರಲ್ಲ, ಅದೆಲ್ಲದೂ ಕೂಡ ಇರುತ್ತೆ. ಬಟ್ ಅದನ್ನು ನಾವು ಹೇಗೆ ಎಫೆಕ್ಟಿವ್ ಆಗಿ ಮೆಟ್ಟು ನಿಲ್ತೇವೆ, ನಮ್ಮ ಎಕ್ಸಾಮ್ಗೆ ಗೋಲ್ ಆಗಿ ಹೇಗೆ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ತೇವೆ ಹೇಳುವಂಥದ್ದು ಒಂದೇ ಮುಖ್ಯ ಆಗುತ್ತೆ. ಆಯಿತಾ? ಆಗಿನ ಕಾಲದಲ್ಲೂ ಹಾಗೆ ಓದಿದವರು ದೇ ಹ್ಯಾವ್ ಸಕ್ಸಸ್ ಆಗಲಿಲ್ಲ ಅಂತಲ್ಲ, ಎಷ್ಟು ಜನ ಜಡ್ಜಸ್ ಆಗಿ ದೇ ಆರ್ ಅವರ ಒಂದು ಏನು ಹೇಳ್ತಾರೆ, ದೇ ಆರ್ ಪ್ರೂವಿಂಗ್ ದೇರ್ ಮೆಟಲ್ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅವರು ಓದಿದ್ದು ಅವರ ಇದರಲ್ಲಿ ಜಡ್ಜ್ಮೆಂಟ್ ನೀಡುವಂಥದ್ರಲ್ಲಿ ಅದರಲ್ಲೆಲ್ಲದೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಹಾಗೆ ಓದಿದವರು. ಯಾಕೆಂದರೆ ಫಿಸಿಕಲ್ ಬುಕ್ಸ್ ಬೇರೆ ಯಾವ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಬಟ್ ಈಗ ಏನಾಗುತ್ತೆ, ಮೊಬೈಲ್ ಹಿಡ್ಕೊಂಡ್ರೆ ಯು ಆರ್ ಟೆನ್ ಟು ಡಿಸ್ಟ್ರಾಕ್ಟ್, ಎಷ್ಟೋ ಡಿಸ್ಟ್ರಾಕ್ಷನ್ ಆಗಿಬಿಡತ್ತೆ ಅಲ್ವಾ? ಸೊ ಅದು ಒಂದು ಲೈಕ್ ನಾವು ನೆಗೆಟಿವ್ ಆಸ್ಪೆಕ್ಟ್ಸ್ಗಳು ಹೇಳಬೇಕಂತಂದರೆ ಡಿಸ್ಟ್ರಾಕ್ಷನ್ ವಾಸ್ ಕಮ್ಮಿ. ಅಷ್ಟು ಮೊಬೈಲ್ ರಿಂಗ್ ಅನಿಸ್ತಿರ್ಲಿಲ್ಲ, ವಾಟ್ಸಪ್ ಮೆಸೇಜ್ ಬರ್ತಿರ್ಲಿಲ್ಲ, ಅಥವಾ ಯಾವುದೇ ಒಂದು ಹೊಸ ವೆಬ್ ಸೀರೀಸ್ ರಿಲೀಸ್ ಆಗ್ತಿರ್ಲಿಲ್ಲ, ಅಥವಾ ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್. ಈಗಂತೂ ನೋಡಿ, ಒಂದು 2 ವರ್ಷದಿಂದ ಈ ಇನ್ಸ್ಟಾಗ್ರಾಮ್ದು ಅಷ್ಟು ಇದಿರಲಿಲ್ಲ. ಬಟ್ ಈಗ ಸ್ಟೂಡೆಂಟ್ಸ್ ದೇ ಕೆನಾಟ್ ವಾಚ್ ಮೋರ್, ಅಂದರೆ ಅವರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ ಅಂತ ಹೇಳುವಂಥದ್ದು ಅರ್ಥ. ಯಾಕೆ ಈಗ ಶಾರ್ಟ್ಸ್ ರೀಲ್ಸ್ ಎಲ್ಲ ಅಷ್ಟು ಪ್ರಚಾರ ಆಗುವಂಥದ್ದು ಯಾಕೆ? ಲಾಂಗ್ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಯಾರು ನೋಡ್ತಾರೆ? ಎಕ್ಸೆಪ್ಟ್ ಎಜುಕೇಷನಲ್ ವೀಡಿಯೋಸ್ಗಳನ್ನು ಬಿಟ್ಟು ಬೇರೆ ಎಲ್ಲ ಅದು 1.5 ನಿಮಿಷ. ಈಗ ಅದು ಇನ್ನೂ ರೆಡ್ಯೂಸ್ ಆಗ್ತಾ ಇದೆ, 30 ಸೆಕೆಂಡ್ಸ್. ಸೊ ಹೀಗೆ ಲೈಕ್ ಡಿಸ್ಟ್ರಾಕ್ಷನ್ಸ್ಗಳು, ನೀವು ಎಷ್ಟೇ ಟೆಕ್ನಾಲಜಿ ಏನೇ ಇರಲಿ, ಡಿಸ್ಟ್ರಾಕ್ಷನ್ ಬಂತು ಅಂತ ಹೋದ ಕೂಡಲೇ ಅದು ಯೂಸ್ ಇಲ್ಲ. ಬಟ್ ಈ ಒಂದಿದು ಆಗಿನ ಕಾಲದಲ್ಲಿ ಇರಲಿಲ್ಲ. ಹೆಚ್ಚು ಅಂದರೆ ಕಾನ್ಸಂಟ್ರೇಷನ್ ಬರ್ತಿರಲಿಲ್ಲ ಹೇಳುವಂಥದ್ದು ಒಂದು ಹಂತ. ಬಟ್ ದೇ ಕೂಡ ಸ್ವಲ್ಪ ಅಲ್ಲೇ ಕೂತ್ಕೊಂಡ್ರೆ ಕಾನ್ಸಂಟ್ರೇಷನ್ ಬರ್ತಿತ್ತೋ ಏನೋ. ಬಟ್ ಈ ರೀತಿ ಡಿಸ್ಟ್ರಾಕ್ಷನ್ ಆಗಲಿಕ್ಕೆ ಅಷ್ಟು ಆನ್ಲೈನ್ ರಿಸೋರ್ಸ್ಗಳು ಇರಲಿಲ್ಲ ಅಲ್ವಾ? ಸೊ ಹಾಗೆ ನಾವು ಪಾಸಿಟಿವ್ ಫ್ಯಾಕ್ಟರ್ಸ್ ಏನು ನಾವು ನೋಡ್ತೇವೆ, ಹಾಗೆ ನೆಗೆಟಿವ್ ಫ್ಯಾಕ್ಟರ್ಸ್ಗಳು ಕೂಡ ಇವೆ ಈಗಿನ ಕಾಲದಲ್ಲಿ. ಸೊ ಅದನ್ನು ನಾವು ಎಷ್ಟು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡ್ತೇವೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಿತ್ತಂತಂದರೆ, ಈಗ ನಾವು ತುಂಬ ವಿದ್ಯಾರ್ಥಿಗಳೆಲ್ಲ ನೋಡಿದ್ದಾನೆ, ಅಯ್ಯೋ ಹೇಳುವಂಥ ಭಾವನೆ ಇರುತ್ತೆ ಯಾವಾಗಲೂ. ಅಯ್ಯೋ ನಾನು ಏನಪ್ಪ ಮಾಡಲಿ, ಹೇಗಪ್ಪ ಓದಲಿ ಹೇಳುವಂಥದ್ದು. ಸೊ ಅದನ್ನು ಇಟ್ಕೊಳ್ಬೇಡಿ. ಯಾಕೆಂದರೆ ಮೊದಲಿನ ಕಾಲಕ್ಕಿಂತ ಈಗ ನಿಮ್ಮ ಪರಿಸ್ಥಿತಿ ಎಷ್ಟೋ ಬೆಟರ್ ಆಗಿದೆ. ಆವಾಗ ಜುಡಿಷರಿ ಎಕ್ಸಾಮು, ಸ್ಯಾಲ್ರಿ ಅದ್ರ ಬಗ್ಗೆ ಕೂಡ ಅಷ್ಟು ಅವೇರ್ನೆಸ್ ಇರಲಿಲ್ಲ. ತುಂಬ ಜನ ಜಡ್ಜ್ ಎಕ್ಸಾಮಿಗೆ ಬರೀಬೇಕು ಹೇಳುವಂಥದ್ದು ಕೂಡ ಪ್ರಿಪೇರ್ ಆಗ್ತಿರ್ಲಿಲ್ವೇನೋ ಆ ಟೈಮಲ್ಲಿ. ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ದ್ಯಾಟ್. ಬಟ್ ಇಷ್ಟು ಅವೇರ್ನೆಸ್ ಇರಲಿಲ್ಲ ಅಲ್ವಾ? ಸ್ಯಾಲ್ರಿ ಎಷ್ಟು ಅದರದ್ದು, ಯಾಕೆಂದರೆ ಎಲ್ಲಿ ಮಾಹಿತಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ. ನೀವು ಡೈರೆಕ್ಟಾಗಿ ಜಡ್ಜಸ್ ಹತ್ರ ಹೋಗಿ ಕೇಳಲಿಕ್ಕಾಗತ್ತಾ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಹೇಳಿ? ಅಲ್ಲ, ಆಫ್ಕೋರ್ಸ್ ವಿಷಯ ಗೊತ್ತಾಗತ್ತೆ ಬಿಡಿ, ಅದು ಬೇರೆ, ಸ್ಯಾಲ್ರಿ ಎಷ್ಟು ಅಂತ ಹೇಳಿ ಗೊತ್ತಾಗತ್ತೆ. ಬಟ್ ಸ್ಟಿಲ್ ನಿಮಗೆ ಬೇಕಾಗಿರುವಂಥ ಪ್ರಾಪರ್ ಯಾವ ರೂಲ್ಸಲ್ಲಿ ಅದನ್ನು ಓದಬೇಕು, ಹೇಗೆ ಅಲೌನ್ಸ್ಗಳು ಯಾವ್ದ್ಯಾವುದು, ಆ ಅವೇರ್ನೆಸ್ ಕಮ್ಮಿ ಇತ್ತು ಆ ಸಮಯದಲ್ಲಿ. ಬಟ್ ಈಗ ಏನಾಗಿದೆ, ಎಲ್ಲದು ನೀವು ಸರ್ಚ್ ಕೊಟ್ಟರೆ ಗೂಗಲಲ್ಲಿ ಅಥವಾ ಯಾವುದೇ ಬ್ರೌಸಲ್ಲಿ ಸರ್ಚ್ ಕೊಟ್ಟರೆ 1 ಅಥವಾ 2ನೇ ರಿಸಲ್ಟಲ್ಲಿ, ಸರ್ಚ್ ರಿಸಲ್ಟಲ್ಲಿ ನಿಮಗೆ ಅದು ನೋಟಿಫಿಕೇಷನ್ ಸಿಗುತ್ತೆ. ವಾಟ್ ಮೋರ್ ಎಲ್ಸ್ ಡು ಯು ರಿಕ್ವೈರ್? ಮತ್ತು ಬೇರೆ ಏನು ಬೇಕು ನಿಮಗೆ? ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗತ್ತೆ. ಬಟ್ ಈಗಲೂ ಈ ಹಂತದಲ್ಲೂ ತುಂಬ ಜನ ಇನ್ನೂ ಕೇಳ್ತಾರೆ, ನಮಗೆ ಎಕ್ಸಾಮ್ ಪೇಪರ್ ಹೇಗೆ ಓದಬೇಕು,
ಯಾವ ರೀತಿ ಓದಬೇಕು, ಸ್ಟಿಲ್ ಅಂದರೆ ಇಷ್ಟಿದ್ರೂ ಸಹ ಕನ್ಫ್ಯೂಸ್ ಆಗ್ತೀರಿ. ಸೊ ಹಾಗೆ ಮಾಡ್ಕೊಳ್ಬೇಡಿ. ಯಾವುದೇ ಮೆಥಡಲ್ಲಿ ಓದಿ, ಹೇಗೆ ಓದಿ, ಅದು ನಿಮ್ಮ ಪ್ರೊವೈಡೆಡ್ ಯು ಹ್ಯಾವ್ ಪ್ರಾಪರ್ ಆ ಡೆಡಿಕೇಶನ್, ಕಾನ್ಸಂಟ್ರೇಷನ್ ಇದ್ದರೆ ನೀವು ಯಾವುದೇ ಮೆಥಡ್ ಓದಿ, ಇದು ಓದಿ ಅದು ಅಂತ ನಾನು ಹೇಳೋದಿಲ್ಲ. ಓಕೆ, ಸ್ಮಾರ್ಟಾಗಿ ಓದಬೇಕು ಅಷ್ಟೇ ನಾನು ಹೇಳುವಂಥದ್ದು, ಹಾರ್ಡ್ ವರ್ಕ್ ಅಂತಲೂ ಹೇಳೋದಿಲ್ಲ. ಸ್ಮಾರ್ಟಾಗಿ ಅಂದರೆ ಸ್ವಲ್ಪ ರಿವಿಷನ್ ಟೆಕ್ನಿಕ್ಸ್ಗಳು, ಕೆಲವೊಂದು ಮೆಮರಿ ಟೆಕ್ನಿಕ್ಸ್ಗಳನ್ನು ಇಟ್ಕೊಂಡು ನೀವು ಹೇಗೆ ಫಸ್ಟ್ ಮೈನರ್ ಆ್ಯಕ್ಟ್ ಆದರೂ ಓದಿ, ಮೇಜರ್ ಆ್ಯಕ್ಟ್ ಆದರೂ ಓದಿ, ನಿಮ್ಮ ಇದಕ್ಕೆ ಬಿಟ್ಟಿರುವಂಥದ್ದು. ಬೆಳಗ್ಗೆ ಆದರೂ ಓದಿ, ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಆದರೂ ಓದಿ, ಇಟ್ ಡಸಂಟ್ ಮ್ಯಾಟರ್ ಪ್ರೊವೈಡೆಡ್ ನೀವು ಕಾನ್ಫಿಡೆಂಟ್ ಆಗಿದ್ದರೆ. ಆ ಕಾನ್ಫಿಡೆನ್ಸ್ ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೋಸ್ಕರ ಸಮ್ವೇರ್ ಇಫ್ ಯು ಆರ್ ಲ್ಯಾಕಿಂಗ್ ಕಾನ್ಫಿಡೆನ್ಸ್, ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಎಕ್ಸಾಮ್ ಬರೆಯುವಂಥದ್ರಲ್ಲಿ ಅಂತ ಇದ್ದರೆ, ಸೊ ಜಸ್ಟ್ ರಿಮೆಂಬರ್, ಹಾಗಿದ್ರೆ ಮೊದಲು ಹೇಗೆ ಪಾಪ ಬರಿತಿದ್ರು ಅಂತ ಹೇಳುವಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿ. ಈಗ ನಮ್ಗೆ ಇಷ್ಟೊಂದು ಅವಕಾಶ ಇದೆ ಮತ್ತು ಇಷ್ಟೊಂದು ವೇಕೆನ್ಸೀಸ್ಗಳು ಕರೆದಿದ್ದಾರೆ, 158 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಇನ್ನು ಸಪೋಸ್ ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶ್ಯೂರ್, 3 ವರ್ಷ ಪ್ರಾಕ್ಟೀಸ್ ರಿಕ್ವೈರ್ಡ್ ಅಂತ ಹೇಳಿ ಆ ರೀತಿ ಏನಾದರೂ ರೂಲ್ ಬಂತು ಅಂತ ಆದರೆ ಈ ವರ್ಷದ ನೋಟಿಫಿಕೇಷನ್ಗೆ ಅಪ್ಲೈ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಫಾರ್ ದ ಸೆಕೆಂಡ್ ಟೈಮ್ ಯು ಮೇ ಗೆಟ್ ಅ ಚಾನ್ಸ್ ಆರ್ ನಾಟ್. ನಮ್ಮ ಪರಿಸ್ಥಿತಿ, ನಾವು ನಮ್ಮ ಜೀವನದಲ್ಲಿ ನಾವು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಇದರಲ್ಲಿ ಹೋಗಿಬಿಟ್ಟಿರ್ತೇವೆ ಅಲ್ವಾ. ಸೊ ಸೆಕೆಂಡ್ ಟೈಮ್ ವಿ ಮೇ ನಾಟ್ ಗೆಟ್ ಎ ಚಾನ್ಸ್. ಸೊ ಈಗ ಒಂದು ಅವಕಾಶ ಇರುವಾಗ ಅದನ್ನು ಬಿಟ್ಕೊಳ್ಬೇಡಿ, ಅಟ್ಲೀಸ್ಟ್ ಅಪ್ಲೈ ಮಾಡಿ, ಫಿಲಿಮ್ಸ್ ಎಕ್ಸಾಮ್ಸ್ ಬರೀರಿ. ಡೋಂಟ್ ಥಿಂಕ್ ಅಬೌಟ್ ದ ಏನು ಹೇಳ್ತಾರೆ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಿಮ್ಮ ಕೆಲಸವನ್ನು ನೀವು ಮಾಡಿ, ಅದ್ರ ಬಗ್ಗೆ ಏನಾಗತ್ತೆ ಹೇಳುವಂಥದ್ದನ್ನ ಅದನ್ನು ಬಿಟ್ಬಿಡಿ. ಇಫ್ ಯು ಆರ್ ಡೆಡಿಕೇಟೆಡ್, ಇಫ್ ಯು ಆರ್ ಡೂಯಿಂಗ್ ಯುವರ್ ವರ್ಕ್ ಪ್ರಾಪರ್ಲಿ, ನಿಮ್ಮ ಕೆಲಸನ ಸರಿ ಮಾಡ್ತಾ ಇದ್ದರೆ ರಿಸಲ್ಟ್ ಏನಾದರೂ ಹಾಕ್ಕೊಳ್ಳಿ. ಆ ಎಕ್ಸ್ಪೀರಿಯನ್ಸಿಗೋಸ್ಕರ, ಎಕ್ಸಾಮ್ನ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು ಫಿಲಿಮ್ಸ್ ಎಕ್ಸಾಮ್ಸ್ ಬರೆದು ಬನ್ನಿ. ಯು ವಿಲ್ ಲರ್ನ್ ಅ ಲಾಟ್. ಅದು ಐ ಡೋಂಟ್ ನೋ ಹೇಗೆ ಏನನ್ನು ಲರ್ನ್ ಮಾಡ್ತೀರಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಒಬ್ಬೊಬ್ಬರು ದೇ ಆರ್ ಲರ್ನಿಂಗ್ ಡಿಫ್ರೆಂಟ್ಲಿ, ಆಯಿತಾ. ಅದು ಅವರೇ ಏನು ಹೇಳ್ತಾರೆ ಅನುಭವಿಸಬೇಕು. ಆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರೆ ಮಾತ್ರ ಅದು ಅವರಿಗೆ ಗೊತ್ತಾಗುವಂಥದ್ದು. ಎಕ್ಸಾಮಿನ ವ್ಯಾಲ್ಯೂ, ಅದರ ಮಹತ್ವ, ಹೇಗೆ ಓದಬೇಕು, ನಾನು ಎಲ್ಲಿ ತಪ್ಪು ಮಾಡಿದೆ, ಅದನ್ನು ಪ್ರೊಫೆಷನಲ್ ಜೀವನದಲ್ಲಿ ನಾನು ಏನು ತಪ್ಪು ಮಾಡ್ಬೋದು, ಅಥವಾ ಜಡ್ಜಸ್ ಬಗ್ಗೆ ನನಗಿರುವಂಥ ಭಾವನೆಯಲ್ಲಿ ನಾನು ಏನು ತಪ್ಪಾಯಿತು, ಅಡ್ವೊಕೇಟ್ಸ್ ಬಗ್ಗೆ ಇರುವಂಥ ಭಾವನೆಯಲ್ಲಿ ಏನು ತಪ್ಪಾಯಿತು. ಯಾಕಂದರೆ ನೀವು ಯಾರದೇ ವ್ಯಕ್ತಿಯ ಪ್ಲೇಸಲ್ಲಿ ಇದ್ಕೊಂಡು ನೋಡಿದರೆ ನೀವು ಓಕೆ ಇದು ಅವರು ನಾನಾಗಿದ್ರೂ ಇದೇ ಮಾಡ್ತಿದ್ದೆ ಅಂತಲೇ ನಿಮ್ಮ ಮನಸ್ಸಲ್ಲಿ ಎಷ್ಟೋ ಜನರಿಗೆ ಬರಬಹುದು. ಈಗ ನಾವು ಇಲ್ಲಿ ಕೂತ್ಕೊಂಡು ಹೇಳ್ಬೋದು ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಇಫ್ ವಿ ಇಮ್ಯಾಜಿನ್ ಆರ್ ಸೆಲ್ವ್ಸ್, ಅವರ ಸ್ಥಿತಿಯಲ್ಲಿ, ಅವರ ಪರಿಸ್ಥಿತಿಯಲ್ಲಿ, ಅವರ ಮೆಂಟಲ್ ಕಂಡೀಷನಲ್ಲಿ ನಾವು ಕೂತ್ಕೊಂಡು ನೋಡಿದರೆ ಹಿ ಮೇ ಬಿ ಪರ್ಫಾರ್ಮಿಂಗ್ ಮೋರ್, ಅವರು ನಮಗಿಂತ ಒಳ್ಳೆ ರೀತಿಯಲ್ಲೇ ವರ್ತಿಸ್ತಿರ್ಬೋದು, ಹೂ ನೋಸ್ ಅಲ್ವಾ. ಸೊ ಇದೆಲ್ಲ ಜೀವನದ ಎಕ್ಸ್ಪೀರಿಯನ್ಸ್ಗಳು, ಅದೆಲ್ಲ ಕೂಡ ಈ ರೀತಿ ಎಕ್ಸಾಮ್ ತಯಾರಿ ಮಾಡ್ತಾ ಸಮ್ವೇರ್ ಐ ಡೋಂಟ್ ನೋ ಯಾವ ಪಾಯಿಂಟಲ್ಲಿ ನಿಮ್ಗೆ ಸಿಗತ್ತೆ ಅಂತ ನಂಗೆ ಹೇಳಲಿಕ್ಕೆ ದಟ್ಸ್ ರಿಯಲಿ ಡಿಫಿಕಲ್ಟ್. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಜಸ್ಟ್ ಅಟೆಂಪ್ಟ್ ಮಾಡಿ. ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತಾ 2013ಕ್ಕೂ ಈಗಿಂದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ನಿಮಗೆ ಸಿಗುವಂಥ ಆ ಒಂದು ಗೌರವ, ಜಡ್ಜ್ ಆದಂಥದ್ದು ಮತ್ತು ಆ ನ್ಯಾಯ ನೀಡುವಾಗ ಸಿಗುವಂಥ ಒಂದು ಖುಷಿ, ಸಂತೃಪ್ತಿ ಬೇರೆ ಯಾವ ಪ್ರೊಫೆಷನಲ್ಲಿ ಸಿಗತ್ತೋ ಇಲ್ಲೋ ಐ ಡೋಂಟ್ ನೋ. ಓಕೆ, ಸೊ ಇದೊಂದು ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಜಡ್ಜ್ ಎಕ್ಸಾಮ್ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸೊ ಆಲ್ರೆಡಿ ಕೋಚಿಂಗ್ ಅಂತ ಹೇಳಿದೆ. ಸೊ ಕೋಚಿಂಗನ್ನು ನಾವು ಕೂಡ ನೀಡ್ತಿದ್ದೇವೆ. ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಆನ್ಲೈನ್ ಕೋಚಿಂಗನ್ನು ನೀಡ್ತಿದ್ದೇವೆ. ಸೊ ಈ ಆನ್ಲೈನ್ ಕೋಚಿಂಗ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಇದೆ, ಅಥವಾ www.abhijnalegal.in ಅಂತ ಹೇಳುವಂಥ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ 3 months ಕೋರ್ಸ್ ಅಂತ ಹೇಳುವಂಥದ್ದನ್ನು ನಾವು ಲಾಂಚ್ ಮಾಡಿದ್ದೇವೆ. ವಿ ಹ್ಯಾವ್ ಲಾಂಚ್ 3 months ಕೋರ್ಸ್. ಅದನ್ನು ನೀವು ಯಾವಾಗ ಬೇಕಾದರೂ ನೋಡಬಹುದು. ಓಕೆ, 3 months ಕೋರ್ಸ್ ಅಂತ ಹೇಳಿ ಇಲ್ಲಿ ವೆಬ್ಸೈಟಲ್ಲಿ ಇಫ್ ಯು ಕ್ಲಿಕ್ ಆನ್ ಕೋರ್ಸಸ್ ಅಂತ ಹೇಳುವಂಥದ್ರಲ್ಲಿ ಕ್ಲಿಕ್ ಮಾಡಿದರೆ ಆವಾಗ ನಿಮಗೆ ಸೊ ಇದರ ಬೆಲೆ 10,000 ಇದೆ. ಬಟ್ ಆ್ಯಸ್ ಅನ್ ಆಫರ್ ಇರೋ ಕಾರಣಕ್ಕೆ 2,000 ರೂಪಾಯಿ ಡಿಸ್ಕೌಂಟ್ ನೀಡ್ತಾ ಇದ್ದೇವೆ. ಸೊ ಈಗ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಲೆಟ್ ಮಿ ಟೆಲ್ ಯು ಅಬೌಟ್ ದಿಸ್. 3 ತಿಂಗಳ ಕೋರ್ಸ್ ಇದು. ಬಟ್ ಎಕ್ಸಾಮ್ ಬೇಗ ಅನೌನ್ಸ್ ಆದರೆ
ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ದಿ ಸಿಲೆಬಸ್. ಸೊ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೇರ್. ವಾರಕ್ಕೆ 5 ದಿನ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ, ಹಾಗೆ 1 ದಿನ ಲೈವ್ ಕ್ಲಾಸ್ ಇರುತ್ತೆ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ನಂತರ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ನಂಬರ್ ಆಫ್ ಲೈವ್ ಕ್ಲಾಸ್ಗಳನ್ನು ಇನ್ಕ್ರೀಸ್ ಮಾಡ್ತೇವೆ. ಹಾಗೆ ಇಂಟ್ರಾಕ್ಟಿವ್ ಸೆಷನ್ಸ್ಗಳನ್ನು ಕೂಡ ಜಾಸ್ತಿ ಮಾಡ್ತೇವೆ. ಹಾಗೆ ಒಂದು ಸ್ಟಡಿ ಮೆಟೀರಿಯಲ್ ಕೂಡ ನೀಡ್ತಾ ಇದ್ದೇವೆ ಇಂಪಾರ್ಟೆಂಟ್ ಟಾಪಿಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಆ ಕೋರ್ಸನ್ನು ಜಾಯಿನ್ ಆಗ್ಬೋದು. ಹಾಗೆ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ ಏನಿದೆ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ನಮ್ಮ ಸ್ಟಡಿ ಮೆಟೀರಿಯಲ್ ಕೂಡ ಅವೈಲೇಬಲ್ ಇದೆ ನೋಟ್ಸ್ ರೂಪದಲ್ಲಿ, ಕ್ವಿಕ್ ಚಾರ್ಟ್ಸ್, ಕ್ವಿಕ್ ನೋಟ್ಸ್ ರೂಪದಲ್ಲಿ ಆಲ್ಮೋಸ್ಟ್ 7 ಬುಕ್ಸ್ಗಳು ಅವೈಲೇಬಲ್ ಇವೆ. ಸೊ ಅದು ಅಮೆಝಾನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅಮೆಝಾನಲ್ಲಿ ಅಥವಾ ನಮ್ಮ ಆ್ಯಪಲ್ಲಿ ಕೂಡ ಸಿಗುತ್ತೆ. ಸೊ ಅಪರ್ಣ ಭಟ್ ಬುಕ್ಸ್ ಅಂತ ಹೇಳಿ ಹಾಕಿದರೆ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಬುಕ್ಸ್. ಸೊ ಈಗ ಸದ್ಯಕ್ಕೆ 7 ಬುಕ್ಸ್ಗಳು, ಬಟ್ ಸದ್ಯದಲ್ಲೇ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬುಕ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ಆ ಮಾಹಿತಿಯನ್ನು ಕಂಟಿನ್ಯೂಸ್ ಆಗಿ ತಿಳ್ಕೊಳ್ಳಿಕ್ಕೋಸ್ಕರ ಅಪ್ಡೇಟ್ಸ್ಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇವಿಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಹೊಸದಾದಂತಹ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಹಾಜರಿರ್ತೇನೆ. ಅಲ್ಲಿ ತನಕ ನಮಸ್ತೆ, ಧನ್ಯವಾದ.